ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಕ್ರೇಜಿ ಕುಮಾರ್ ಮಾತಾಡ್ತಾ ಇರೋದು. ನೋಡಿ, ಇವಾಗ ತಾನೇ ಜಸ್ಟು ಒಂದು 2 ನಿಮಿಷ ಮುಂಚೆನೇ ಮಳೆ ಬಂತು ಅಂತ ಸ್ಟ್ಯಾಂಡ್ ಹಾಕ್ಬಿಟ್ಟು ಅಂಗಡಿ ಒಳಗಡೆ ಹೋಗ್ತಾ ಇದ್ದೀನಿ. ಮಳೆ ನಿಂತ್ಬಿಡೋದ ಬಡ್ಡಿ ಮಗಂದು. ಇದೇನಂತ ಗೊತ್ತಾಯ್ತಾ? ಇದು ಕಬ್ಬು ಫ್ರೆಂಡ್ಸ್. ಇದು ಏನು ಸಖತ್ತಾಗಿ ಬಂದಿದೆ ಗೊತ್ತಾ? ಅಂದರೆ ಸೈಜು ಸ್ವಲ್ಪ ಚಿಕ್ಕದಾಗೆ ಬಂದಿದೆ. ಯಾಕಂದರೆ ಒಂದು 2ನೇ ಸತಿ ಏನು 3ನೇ ಸತಿ ಬಂದಿರಬೇಕು. ಇದು 3ನೇ ಬೆಳೆ 2ನೇ ಬೆಳೆ ಇರಬೇಕು ಮೋಸ್ಟ್ಲಿ. ಇದು ಎಷ್ಟು ಬರುತ್ತೆ, ಎಷ್ಟು ಇದಾಗುತ್ತೆ ಗೊತ್ತಿಲ್ಲ, ಎಷ್ಟು ವರ್ಷ ಇರುತ್ತೋ ಗೊತ್ತಿಲ್ಲ, ಎಷ್ಟು ವರ್ಷಕ್ಕೆ ಬೆಳೆ ಅಂತ. ರೋಡ್ ಮಾತ್ರ ತುಂಬ ವರ್ಸ್ಟಾಗಿದೆ. ಒಂದೊಂದಲ್ಲಿ ಹೋಗೋ ಥರನೇ ಇಲ್ಲ, ಹಂಗಿದೆ ಆ ರೋಡ್. ಬಿಟ್ಟರೆ ವಾತಾವರಣ ಹೆಂಗಿದೆ ಅಂದರೆ, ನಾವೆಲ್ಲ ಒಂಥರ ಸಿಟಿ ಅನ್ಬೇಕು, ಇನ್ನು ಒಂಥರ ಸಿಟಿಗೆ ಒಂಚೂರು ಒಂದು ಅರ್ಧದಷ್ಟು ಜಾಸ್ತಿ ಕಡಿಮೆ, ಒಂದು ಅರ್ಧದಷ್ಟು ಸಿಟಿ ಅನ್ಕೋಬೇಕು ನಮ್ಮ ಕಡೆ. ಆ ಥರ ಬದುಕಿದ್ರು. ಇಲ್ಲೆಲ್ಲ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಅಂದರೆ ನಾನು ಹಿಂಗೆ ಬರ್ತಾ ಇರ್ತೀನಲ್ವಾ, ಸೊ ನಾನೊಂದು ವ್ಯಾಪಾರ ಮಾಡ್ತೀನಿ. ಆ ವ್ಯಾಪಾರ ಏನು ಮಾಡ್ತೀನಿ ಅಂತ ನಿಮಗೆ ಕೆಲವು ದಿನ ಹೋದ್ಮೇಲೆ ನಾನು ರಿವೀಲ್ ಮಾಡ್ತೀನಿ, ಓಕೆನಾ? ಅಂದರೆ ನಾವೇನು ಹಂಗೆ ಗಾಂಜಾ ಮತ್ತು ಅಫೀಮು ಈ ಥರ ಡ್ರಿಂಕ್ಸು ಈ ಥರ ಮಾಡೋದಲ್ಲ ವ್ಯಾಪಾರ. ಅಂದರೆ ನಾನು ಒಂದು ಸತಿ ಹೇಳ್ತೀನಿ, ಆಯಿತಾ? ತೊಂದರೆ ಬೇಡ. ನೋಡಿ ರೋಡ್ ಹೆಂಗಿದೆ ನೋಡಿ. ಆಮೇಲೆ ಇನ್ನೇನಪ್ಪ, ಮತ್ತೆ ಮೋಡ ಆಯಿತು ಫ್ರೆಂಡ್ಸ್, ಮತ್ತೆ ಮೋಡ ಆಯಿತು ನೋಡಿ. ಯಾವ ಥರ ಒಂದು ಫ್ಯಾಕ್ಚರ್ ಆಫ್ ಮಿನಿಟ್ಸಲ್ಲಿ ಚೇಂಜ್ ಆಗಿಬಿಡುತ್ತೆ ಕ್ಲೈಮೇಟ. ಹಿಂಗಿದೆ. ನಾನು ಹೆಂಗಿದ್ದೀನಿ ನೋಡ್ತೀರಾ? ನೋಡ್ತೀರಾ ಹೇಳಿ? ಕೊನೆಯದಾಗಿ ತೋರಿಸ್ಬಿಡ್ತೀನಿ ನೋಡಿ. ಇದು ನಾನು ಇಲ್ಲಿ ಒಂದು ಕೆರೆ ಥರ ಇದೆ. ಕೆರೆ ಎಷ್ಟು ಸಖತ್ತಾಗಿದೆ ಅಂತ, ನೀರೆಲ್ಲ ಇಲ್ಲೇ ಸಂಗ್ರಹ ಆಗುತ್ತೆ. ಸೊ ಅದನ್ನು ನೀರಾವರಿ ಪದ್ಧತಿಯಲ್ಲೇ ಉಪಯೋಗಿಸ್ತಾರೆ. ಯಾಕಂದರೆ ಅಲ್ಲಿ ಮುಂದೆ ತೋರಿಸ್ತೀನಿ ನಿಮಗೆ ನೋಡಿ. ಅರಗಲ್ ಪುಟ್ಟಿ ಇದೆ. ಇದು ಇಲ್ಲಿ ವ್ಯವಸಾಯಕ್ಕೆ ಒಂಚೂರು ಹೆಲ್ಪ್ ಆಗುತ್ತೆ, ಚೂರು ಅನ್ನೋದಕ್ಕಿಂತ. ಇಲ್ಲಿ ತುಂಬ ಜನ ಇದೇ ನೀರನ್ನ ಉಪಯೋಗಿಸ್ತಾರೆ. ಅಂದರೆ ಕಬ್ಬಿಗೆ ಎಲ್ಲ ಈ ನೀರನ್ನ ಬಳಕೆ ಮಾಡ್ಕೊತಾರೆ. ನಿಂತು ವೇಸ್ಟ್ ಆಗಬಾರ್ದಲ್ವ. ಸುತ್ತ ಇದು ಕಾಡು ಥರ ಇದೆ ಅಲ್ಲ, ಕಾಡು ಥರ ಏನು ಕಾಡೆ, ಸುತ್ತ ಕಾಡಲ್ಲಿ ಮಳೆ ಆಗ್ತಲ್ಲ, ಮಳೆ ನೀರೆಲ್ಲ ಇಲ್ಲಿ ಬಂದು ಶೇಖರಣೆ ಆಗ್ತವೆ. ಇಲ್ಲಿ ಶೇಖರಣೆ ಆದ ನೀರು ಬನ್ನಿ ತೋರಿಸ್ತೀನಿ. ಹಿಂಗೇ ಹೋಗಿ ಅಲ್ಲಿ ಥರ ನೀರು ಜಮೀನುಗಳೇ ಹೋಗೋದಕ್ಕೆ ಇದು ಮಾಡಿದ್ದಾರೆ. ಕಾಲುವೆ ಥರ ಮಾಡಿದ್ದಾರೆ. ತೋರಿಸ್ತೀನಿ ಮುಂದೆ. ಹಿಂಗೆ ಬರುತ್ತೆ. ಎಲ್ಲ ಕಾಡು ನೋಡಿ, ಫುಲ್ಲು ಕಾಡು. ನೋಡಿ ಅಲ್ಲಿದೆ ನೋಡಿ, ಅಲ್ಲೇ ಹತ್ರ ಹೋಗ್ತಿದೆ. ಇಲ್ಲಿ ಮಾಡಿದ್ದಾರೆ ಬಂದು ಹಿಂಗೆ ಹೋಗ್ತವ. ಇಲ್ಲೆಲ್ಲ ಜಮೀನು ಅಂದರೆ ಕಬ್ಬು, ಗೊಂಜಾಳ, ಜೋಳ ಇವೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ನೀರಿನ ಅವಶ್ಯಕತೆ ಏನು ಅಷ್ಟೊಂದಿಲ್ಲ. ನೀವು ಏನು ಮಳೆ ಬರಲಿಲ್ಲ ಅಂದ್ರೂ ಬೆಳೆ ಅಂತೂ ಬಂದೇ ಬರುತ್ತೆ. ಯಾಕಂದರೆ ಏನು ಬರಲಿಲ್ಲ ಅಂದ್ರೂ ಬೆಳೆಗಂತೂ ಬಂದೇ ಬರುತ್ತೆ. ಇಲ್ಲಿ ಮಲ್ನಾಡು ಕಡೆ, ಉತ್ತರ ಕನ್ನಡ ಅಲ್ಲ ಇದು, ಯಲ್ಲಾಪುರ ಕಡೆ ನೋಡಿ. ರೋಡ್ ಮಾತ್ರ ವರ್ಸ್ಟಾಗಿದೆ. ಅಷ್ಟೊಂದು ವರ್ಸ್ಟ್ ಏನಲ್ಲ, ಒಂಚೂರು ತಕ್ಕ ಮಟ್ಟಿಗಿದೆ. ಬಟ್ ಒಂದು ಕೈಲಿ ಫೋನ್ ಇಟ್ಕೊಂಡು ಒಂದು ಕೈಲಿ ಡ್ರೈವಿಂಗ್ ಮಾಡೋದಕ್ಕೆ ಆಗದೆ ಇರೋಷ್ಟು ಕೆಟ್ಟಾಗಿದೆ ನೋಡಿ. ಮೋಡ ಹೆಂಗಿದೆ, ರೋಡ್ ಹೆಂಗಿದೆ. ನಂದು ಇದೆ ಫ್ರೆಂಡ್ಸ್, ದಿನ ಇದೆ ಹಿಂಗೆ ವ್ಯಾಪಾರ ಮಾಡೋದು.
ತಂದೆ ತಾಯಿ ದುಡ್ದಾಕ್ರು, ದುಡಿರೋ ಬಂದು ಮನೇಲಿ ಕೂತು ಟಿವಿ ಓದ್ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ, ಬಂದು ದುಡಿಬೇಕು ಇಲ್ಲಿ, ತಂದೆ ತಾಯಿ ಚೆನ್ನಾಗಿ ನೋಡ್ಕೊಡ್ರು ಬಂದ್ರು, ಈ ಥರ ಡೈಲಾಗ್ಸ್ ಹೇಳ್ತಾರಲ್ಲ. ಸೊ ಅವರು ನೋಡಿದ್ರೆ ಸಖತ್ ಫನ್ನಿ ಆಗುತ್ತೆ. ಸೊ ಅವ್ರು ಹೇಳೋದ್ರಲ್ಲೂ ಒಂದು ಕರೆಕ್ಟಾಗಿ ಹೇಳ್ತಿದ್ದಾರೆ ಅವರು. ನೋಡಿ, ದುಡ್ಡಿದ್ರೆ ನಾನು ನೀನು, ದುಡ್ಡಿಲ್ಲ ಅಂದರೆ ಯಾರೂ ಇಲ್ಲ ಹೇಳ್ತಾರೆ. ಸಂಬಂಧಿಕರು ಅಲ್ಲ, ಸ್ನೇಹಿತರು, ಸ್ನೇಹ ಹಂಗೆ ಹಿಂಗೆ. ಗುರು, ನೀನು 1000 ರೂಪಾಯಿ ಇಸ್ಗಳಲ್ಲಿ 2000 ರೂಪಾಯಿ ಸಾಲ ಇಸ್ಕೋ, ನಾನು ಬಿಡಲ್ಲ, ಯಾರು ಬಿಡಲ್ಲ, ಆಯಿತಾ? ಅವನು ಕೊಡೋಂಗಿಲ್ಲ ಬೇಗ. ಇದಕ್ಕೆ ನೋಡಿ, ದುಡ್ಡಿಗೂ ಸಂಬಂಧಕ್ಕೂ ಸ್ನೇಹಕ್ಕೆ ಒಂಥರ ಕನೆಕ್ಷನ್. ಆಯಿತು ಮಡ್ಗಣ, ಊರು ಬಂತು, ನಾನು ವ್ಯಾಪಾರಕ್ಕೆ ಹೋಗ್ಬೇಕು. ಅಲ್ಲಿ ನೋಡಿ ಇದೇ ಊರು. ಆಯಿತು ಮಡ್ಗನೆ.